ಕ್ರೈಸ್ತರಾಗಿ ರೊಟ್ಟಿಯಲ್ಲಿ ಜೀವಿಸಲು ತನ್ನನ್ನೇ ಒಪ್ಪಿಸಿಕೊಟ್ಟರು. ವಿಶ್ವಾಸದಿಂದ ನೋಡುವವರಿಗೆ ಸತ್ಯವಾದ ದೇವರನ್ನ ಕಾಣುವ ಸೌಭಾಗ್ಯವು ಈ ರೊಟ್ಟಿಯಲ್ಲಿ ಉಂಟು. ರೊಟ್ಟಿಯ ರೂಪದಲ್ಲಿ ನಾವು ಹೊಟ್ಟೆ ಬಂದಿರುವ ದೇವರಿಗೆ ಹೃದಯ ತೆರೆಯೋಣ. ಪೂರ್ಣ ಶಕ್ತಿಯಿಂದಲೂ ಆತ್ಮದಿಂದಲೂ ಹೃದಯದಿಂದಲೂ ದೇವರನ್ನು ಆರಾಧಿಸುತ್ತಾ ಈ ಆರಾಧನೆಗೆ ನಮಗೆ ಬೇಕಾಗಿರುವ ಸಕಲವನ್ನ ಮಾಡುವ ದೇವರ ಶಕ್ತರು. ಪೌಲ ಹೇಳ್ತಾನೆ, ನೀನು ಕೇಳುವುದಕ್ಕಿಂತಲೂ ಬೇಡುವುದಕ್ಕಿಂತಲೂ ಅಧಿಕವಾದದನ್ನು ಮಾಡುವ ದೇವರ ಶಕ್ತರು. ಈ ಕ್ರಿಸ್ತ ಯೇಸುವಿನಲ್ಲಿ ಧರ್ಮಸಭೆಯಲ್ಲಿಯೂ ಯುಗಾಂತರಗಳು ಜನರಿಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸೋಣ ಎಂಬುದಾಗಿ ಯೇಸು ಕ್ರಿಸ್ತನ ಮೂಲಕ ಏಕ ದೇವರನ್ನು ಆರಾಧಿಸಿ ಸ್ತುತಿಸಿ ನಾವು ಮಹಿಮೆ ಪಡಿಸೋಣ. ದೇವದೂತರು ಸ್ವರ್ಗದಲ್ಲಿ ಆರಾಧಿಸುತ್ತಿದ್ದ ದೇವರು ತನ್ನ ರೂಪದಲ್ಲಿ ಸೃಷ್ಟಿ ಮಾಡಿದ ಜನರನ್ನು ರಕ್ಷಿಸಲು ಸ್ವರ್ಗವನ್ನು ತೋರಿದ ದೇವರು ತನಗಿಂತ ಸೌಭಾಗ್ಯವನ್ನೆಲ್ಲ ಬಿಟ್ಟು ತಂದೆ ದೇವರಿಗೆ ವಿಧೇಯನಾಗಿ ಮನುಷ್ಯನಾಗಿ ನನಗೆ ಬಂದವರು. ತನಗಿಂತ ಸಿರಿ ಪದವಿಗಳೆಲ್ಲ ಬದಿಗೊತ್ತಿ ದೊಡ್ಡ ದರಿದ್ರನಾಗಿ ಜಗತ್ತಿನಲ್ಲಿ 33 ವರ್ಷಗಳ ಕಾಲ ಜೀವಿಸಿದ ದೇವರು. ಪ್ರತಿಯೊಬ್ಬ ಮನುಷ್ಯನಿಗೂ ಯೇಸು ಕ್ರಿಸ್ತರು ಕೊಟ್ಟ ಸಂದೇಶ, ಈ ಲೋಕವನ್ನೆಲ್ಲ ಆಶ್ರಯಿಸಿಕೊಳ್ಳುವುದು, ದೇವರನ್ನು ಆಶ್ರಯಿಸಿಕೊಳ್ಳುವುದು. ಯೇಸು ಹೇಳ್ತಾರೆ, ಗುಬ್ಬಚ್ಚಿಗೆ ಗೂಡುಂಟು, ನರಪುತ್ರನಿಗೆ ತಲೆಗಿಡಲು ಸ್ಥಳ ಇಲ್ಲ. ಯೇಸು ಕ್ರಿಸ್ತರು 33 ವರ್ಷಗಳಲ್ಲಿ ಈ ಭೂಮಿಯಲ್ಲಿ ನನಗಂತ ಒಂದು ಸ್ಥಳವನ್ನ ಎಂದಿಗೂ ಆಯ್ಕೆ ಮಾಡಿಕೊಳ್ಳಲಿಲ್ಲ. ಮನುಷ್ಯರಾದರೆ ಯಾರನ್ನ ಆಯ್ಕೆ ಮಾಡಿಕೊಂಡಿದ್ದೇವೆ, ಯಾರನ್ನ ಆರಾಧಿಸುತ್ತಿದ್ದೇವೆ, ಯಾರನ್ನ ಆಶ್ರಯಿಸಿಕೊಂಡಿದ್ದೇವೆ ಎಂದು ಪ್ರಶ್ನಿಸುತ್ತ ತಲೆಗಿಡಲು ಸ್ಥಳವಿಲ್ಲ ಎನ್ನ ಸೃಷ್ಟಿಕರ್ತರು
ಜೀವಿತದಲ್ಲಿರುವ ಎಲ್ಲ ಕೊರತೆಗಳು ಬಿಟ್ಟು ಹೋಗಲಿ. ದೇವರ ಆತ್ಮಕ್ಕಾಗಿ ಆತರೆಯಿಂದ ಪ್ರಾರ್ಥಿಸೋಣ. ಸಹೋದರರು ಪವಿತ್ರಾತ್ಮರ ಅಭಿಷೇಕಕ್ಕಾಗಿ ಪ್ರಾರ್ಥಿಸುವಾಗ ತುಂಬ ವಿಶ್ವಾಸದಿಂದ ಆತ್ಮರನ್ನ ಎದುರು ನೋಡುತ್ತಾ, ಜ್ಞಾನಸ್ಥಾನದಲ್ಲಿ ನಾನು ಪಡೆದ ನಿಮ್ಮನ್ನ ತಿರಸ್ಕರಿಸಿದ ಕ್ಷಣಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ. ಪರಿಶುದ್ಧಾತ್ಮರೇ, ನಮ್ಮನ್ನು ನವೀಕರಿಸಿರುವುದು ಸಹೋದರರೊಟ್ಟಿಗೆ ಸೇರಿ ಪ್ರಾರ್ಥಿಸೋಣ. ನಾವು ದೇವರನ್ನೇ ಎದುರು ನೋಡೋಣ. ಈ ಒಂದು ಪಾಸ್ಕ ಕಾಲದಲ್ಲಿ ನಾವು ಇರುವಾಗ ನಮಗಾಗಿ ದೇವರು ಸ್ವರ್ಗವನ್ನು ಹೇಗೆ ಹೋದಂತ ದೇವರು ಈ ಒಂದು ಪಾಸ್ಕ ಹಬ್ಬದಲ್ಲಿ ನಮಗಾಗಿ ಕಳಿಸಿಕೊಡುವಂತಹ ದೇವರು ಪವಿತ್ರ ಆತ್ಮರಾಗಿದ್ದಾರೆ. ಅಂದು ಶಿಷ್ಯರು ಸಹ ಪವಿತ್ರ ಆತ್ಮರಿಗಾಗಿ ತವಕ ಪಡುತ್ತಿದ್ದರು. ಅನೇಕ ಶಿಷ್ಯರುಗಳು ಸಹ ಆ ಒಂದು ಧೈರ್ಯವಿಲ್ಲದೆ ಭಯದಿಂದ ಜೀವಿಸುತ್ತಿದ್ದರು. ಆದರೆ ಅವರು ಒಮ್ಮನಸ್ಸಿನಿಂದ ಪ್ರಾರ್ಥನೆ ಮಾಡುವಾಗ, ಮಾತೆ ಮಂದಿರದೊಂದಿಗೆ ಸೇರಿ ಪ್ರಾರ್ಥಿಸುವಾಗ, ಮೇಲ್ಚಾವಣಿಯಲ್ಲಿ ಕುಳಿತು ಆ ಭಯದಿಂದ ಪ್ರಾರ್ಥನೆ ಮಾಡುವಾಗ, ಆ ಒಂದು ವಿಶ್ವಾಸದಿಂದ ದೇವರು ಪವಿತ್ರ ಆತ್ಮರನ್ನು ಕಳಿಸಿಕೊಟ್ಟಿದ್ದರು. ಪ್ರಿಯರೇ, ನಾವು ಸಹ ಈ ಪಾಸ್ಕಾಲದಲ್ಲಿದ್ದೇವೆ. ಅಂದು ಶಿಷ್ಯರನ್ನು ಬಲಪಡಿಸಿದ ಹಾಗೆ, ಅಂದು ಶಿಷ್ಯರನ್ನು ಸ್ವಾಮಿ ಒಬ್ಬೊಬ್ಬರನ್ನು ಶಕ್ತಿಪಡಿಸಿದ ಹಾಗೆ, ನಮಗೂ ಸಹ ಆ ನಜರೇತಿನ ಯೇಸು ಕ್ರಿಸ್ತರ ನಾಮದಲ್ಲಿ ಪ್ರಾರ್ಥಿಸುವಾಗ ನಮ್ಮೊಬ್ಬೊಬ್ಬರಿಗೂ ಸಹ ಆ ಪರಿಶುದ್ಧ ಆತ್ಮರ ಶಕ್ತಿಯನ್ನು, ಪ್ರೇರಣೆಯನ್ನು, ಎಲ್ಲ ವರದಾನಗಳನ್ನು ಸುರಿಸುವರಾಗಿದ್ದಾರೆ. ಇದು ದಾಹಗೊಳ್ಳೋಣ ಪ್ರಿಯರೇ, ಪವಿತ್ರ ಆತ್ಮರಿಗಾಗಿ ಪ್ರಾರ್ಥಿಸೋಣ. ಅನೇಕ ಸಮಯಗಳು ಏನೆಲ್ಲ ಪ್ರಾರ್ಥಿಸಿದ್ದೇವೆ, ಆದರೆ ಈ ಸಮಯದಲ್ಲಿ ಪವಿತ್ರಾತ್ಮರು ದೊಡ್ಡಿಯ ರೂಪದಲ್ಲಿ ಇರುವಂತಹ ಯೇಸು ಸ್ವಾಮಿ ನಮಗೆ ಕಳಿಸಿಕೊಡುವವರಾಗಿದ್ದಾರೆ. ಪವಿತ್ರ ಆತ್ಮರಿಗಾಗಿ ಬೇಡಿಕೊಳ್ಳೋಣ ಪ್ರಿಯರೇ. ನಾವು ಸಹ ಎಲ್ಲರೂ ಸೇರಿ ಒಮ್ಮನಸ್ಸಿನಿಂದ ಪ್ರಾರ್ಥಿಸುವಾಗ ಪರಿಶುದ್ಧಾತ್ಮರ ಶಕ್ತಿಯನ್ನು, ಪರಿಶುದ್ಧಾತ್ಮರ ಪ್ರೇರಣೆಯನ್ನು, ಪರಿಶುದ್ಧಾತ್ಮರ ಎಲ್ಲ ವರದಾನಗಳನ್ನು ತುಂಬಿಸುವವರಾಗಿದ್ದಾರೆ. ಓ ದೇವಾದಿ ದೇವರೇ, ಸ್ವರ್ಗ ದ್ವಾರವನ್ನು ತೆರೆದು ಪರಿಶುದ್ಧ ಆತ್ಮರನ್ನು ಎಲ್ಲರಿಗೂ ಕಳಿಸಿಕೊಟ್ಟ ಹಾಗೆ, ಅಂದು ಶಿಷ್ಯರನ್ನು ಬಲಪಡಿಸಿದ ಹಾಗೆ, ಇಡೀ ಲೋಕದಲ್ಲಿ ಭೂಲೋಕದ ಕಟ್ಟ ಕಡೆವರೆಗೂ ಸಾಕ್ಷಿಗಳಾಗಿ ನೆಲೆ ನಿಲ್ಲಲು ಬೇಕಾದಂತ ಆ ಎಲ್ಲ ಜ್ಞಾನವನ್ನು, ಶಕ್ತಿಯನ್ನು ತುಂಬಿಸಿದ ಅವರನ್ನು ಅಭಿಷೇಕಿಸಲು ಬಂದಿರಿ, ಅವರನ್ನು ಬಲಪಡಿಸಲು ಬಂದಿರಿ.
ಕರುಣಿಸು ನಿನ್ನ ಮಕ್ಕಳು ನಾವು ಬೇಡುವೆವು. ಕರುಣಿಸು ದೇವಾ, ಕರುಣಿಸು ದೇವಾ, 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 ದೇವಾ. ಕರುಣಿಸು ದೇವಾ, ದೇವಾ, ನಿನ್ನ ವರದಾನವನ್ನು ನೀನೇ ಅನುಗ್ರಹಿಸು. ದೇವಾ, ನಿನ್ನ ವರದಾನವನ್ನು ನೀನೇ ಅನುಗ್ರಹಿಸು. ದೇವರಾತ್ಮ ನನ್ನ ಮೇಲಿದೆ, 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 ಅಭಿಷೇಕಿಸಿ ಆತ್ಮರೇ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ಒಬ್ಬೊಬ್ಬರನ್ನ ಅಭಿಷೇಕ ಮಾಡಿ ಆತ್ಮರೇ. ಹಲ್ಲೆಲೂಯಾ, 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 ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ. ವಿಶ್ವಾಸದಿಂದ ಹೇಳುವ ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ, ದೇವರಾತ್ಮ ನನ್ನ ಮೇಲಿದೆ. ಪ್ರಭು ನಿಮ್ಮೊಡನೆ ಇರಲಿ. ಸಂತ ಯೋಹಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ನಾನು ನಿಮ್ಮ ಸಂಗಡ ಇದ್ದುದರಿಂದ ಇದನ್ನೆಲ್ಲ ಮೊದಲೇ ನಿಮಗೆ ತಿಳಿಸಲಿಲ್ಲ. ಈಗಲಾದರೂ ನನ್ನನ್ನು ಕಳುಹಿಸಿದ ಆತನಲ್ಲಿಗೆ ನಾನು ತೆರಳುತ್ತೇನೆ. ನಾನು ಹೋಗುವುದು ಎಲ್ಲಿಗೆ ಎಂದು ನೀವು ಯಾರು ಕೇಳುತ್ತಿಲ್ಲವಾದರೂ ಇದನ್ನೆಲ್ಲ ನಾನು ನಿಮಗೆ ಹೇಳಿದ್ದರಿಂದ ನಿಮ್ಮ ಹೃದಯವು ದುಃಖಭರಿತವಾಗಿದೆ. ವಾಸ್ತವವಾಗಿ ಹೇಳುವುದಾದರೆ ನಾನು ಹೋಗುವುದು ನಿಮ್ಮ ಹಿತಕ್ಕಾಗಿಯೇ. ನಾನು ಹೋಗದಿದ್ದರೆ ಪೋಷಕ ನಿಮ್ಮಲ್ಲಿಗೆ ಬರುವುದಿಲ್ಲ. ನಾನು ಹೋದರೆ ಮಾತ್ರ ಅವರನ್ನು ನಿಮ್ಮಲ್ಲಿಗೆ ಕಳುಹಿಸಿಕೊಡಬಲ್ಲೆ. ಆ ಪೋಷಕ ಬಂದು ಪಾಪ, ನ್ಯಾಯ, ನೀತಿ ಮತ್ತು ಅಂತಿಮ ತೀರ್ಪು ಇವುಗಳನ್ನು ಕುರಿತು ಲೋಕದ ಜನತೆ ತಾಳಿದ ತಪ್ಪು ಭಾವನೆಗಳನ್ನು ಮನವರಿಕೆ ಮಾಡಿಕೊಡುವರು. ಪಾಪದ ವಿಷಯವಾಗಿ ಅವರ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಡುವರು, ಏಕೆಂದರೆ ಅವರು ನನ್ನಲ್ಲಿ ವಿಶ್ವಾಸ ಇಡಲಿಲ್ಲ. ನ್ಯಾಯ ತೀರ್ಪಿನ ವಿಷಯವಾಗಿ ಅವರ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಳ್ಳುವರು, ಏಕೆಂದರೆ ನಾನು ಪಿತನ ಬಳಿಗೆ ಹೋಗುತ್ತೇನೆ ಮತ್ತು ನೀವು ನನ್ನನ್ನು ಕಾಣಲಾರಿರಿ. ಅಂತಿಮ ತೀರ್ಪಿನ ವಿಷಯವಾಗಿ ಅವರ ತಪ್ಪು ಭಾವನೆಯನ್ನು ಮನವರಿಕೆ ಮಾಡಿಕೊಳ್ಳುವರು, ಏಕೆಂದರೆ ಇಹದ ಲೋಕಾಧಿಪತಿಗೆ ಈಗಾಗಲೇ ನ್ಯಾಯ ತೀರ್ಪನ್ನು ಕೊಡಲಾಗಿದೆ. ಪ್ರಭುವಿನ ಶುಭ ಸಂದೇಶವಿದು. ಕ್ರಿಸ್ತನೇ ನಿಮಗೆ ಸ್ತುತಿ ಸಲ್ಲಲಿ.
ಆತ್ಮೀಯ ಸಹೋದರ ಸಹೋದರಿಯರೇ, ಎಷ್ಟು ಜನ ಇಲ್ಲಿ ಪ್ರಭು ಯೇಸುವಿನೊಂದಿಗೆ ಮಾತನಾಡ್ತೀರಾ? ಎಷ್ಟು ಜನ ಪ್ರಭು ಯೇಸುವಿನೊಂದಿಗೆ ಮಾತನಾಡ್ತೀರಾ? ಯಾರು ಮಾತಾಡಲ್ಲ? ಪ್ರಭು ಯೇಸು ಮಾತಾಡ್ತೀರಾ? ಓಕೆ, ಸರಿ. ಯಾವ ಭಾಷೆ ಉಪಯೋಗಿಸ್ತೀರಾ? ಕನ್ನಡ. ಯೇಸುಗೆ ಅರ್ಥ ಆಗುತ್ತಾ ಕನ್ನಡ? ಅರ್ಥ ಆಗುತ್ತೆ. ಉತ್ತರ ಕೊಡ್ತಾರ ಕನ್ನಡದಲ್ಲಿ? ಸರಿ. ಪ್ರೀತಿಯ ಸಹೋದರ ಸಹೋದರರೇ, ನಾವು ಪಾಸ್ಕಾ ಕಾಲದ ಒಂದು ಆಚರಣೆಯಲ್ಲಿದ್ದೇವೆ. ಅಂದರೆ 6ನೇ ವಾರದಲ್ಲಿದ್ದೇವೆ ಪಾಸ್ಕಾ ಕಾಲದ. ಈ ಪಾಸ್ಕಾ ಕಾಲದ ಈ ವಾರದ ವಾಚನಗಳನ್ನ ನಾವು ಧ್ಯಾನಿಸ್ತಾ ಬಂದರೆ, ಸತ್ಯ ಯೋಹಾನನ ಬರೆದ ಶುಭ ಸಂದೇಶದಲ್ಲಿ ನಾವು ಧ್ಯಾನಿಸ್ತಾ ಇದ್ದೇವೆ. ಅಲ್ಲಿ ಪ್ರಭು ಯೇಸು ತಾವು ಪುನರುತ್ಥಾನ ಹೊಂದಿದ ನಂತರ ಶಿಷ್ಯರಿಗೆ ಹಲವು ರೀತಿಯಲ್ಲಿ ತಮ್ಮನ್ನೇ ಪ್ರತ್ಯಕ್ಷಗೊಳಿಸುತ್ತಾರೆ, ತಮ್ಮನ್ನೇ ಕಾಣಿಸಕ್ಕೆ ಅಥವಾ ಅವರಿಗೆ ದರ್ಶನವನ್ನು ನೀಡುತ್ತಾರೆ. ಆ ದರ್ಶನದಲ್ಲಿ ಪ್ರತಿಯೊಂದು ಸಲ ಒಂದೊಂದು ವಿಷಯವನ್ನು ಅವರು ತಿಳಿಯಪಡಿಸ್ತಾ ಇರ್ತಾರೆ. ಅಂಥದೇ ಒಂದು ಸಂದರ್ಭ ಈ ಸಲ ನಾವು ಕೇಳ್ತೀವಿ. ಅವರು ಪುನರುತ್ಥಾನ ಹೊಂದಿದ ನಂತರ ತಮ್ಮ ಶಿಷ್ಯರ ಹತ್ರ ಹೇಳ್ತಾ ಇದ್ದಾರೆ, ನಾನು ಇನ್ನೂ ತುಂಬಾ ದಿನ ನಿಮ್ಮ ಜೊತೆ ಇರೋದಕ್ಕಾಗಲ್ಲ, ನನ್ನನ್ನು ನೀವು ಕಾಣ ಸಿಗುವುದಿಲ್ಲ, ಹುಡುಕ್ತೀರಾ ಆದರೆ ಸಿಗಲ್ಲ. ನಾನು ಎಲ್ಲಿ ಹೋಗ್ತಾ ಇದ್ದೀನಿ? ನನ್ನ ತಂದೆಯ ಬಳಿಗೆ ನಾನು ಹೋಗ್ತಾ ಇದ್ದೀನಿ. ಮತ್ತೆ ಅಂದ್ರೆ ನನ್ನನ್ನು ಕಳಿಸಿದ ಆತನ ಬಳಿಗೆ ನಾನು ಮತ್ತೆ ಹೋಗ್ತಾ ಇದ್ದೀನಿ. ಕೇಳಿದ್ರೆ ಸಾಧಾರಣವಾಗಿ ಯಾರಾದರೂ ಗುಡ್ ಬೈ ಅಂದ್ರೆ ಹೋಗ್ತಾ ಇದ್ದೀವಿ, ಅಥವಾ ನಮ್ಮ ಮನೆಗಳು ನಮ್ಮ ಮಕ್ಕಳು ಇಲ್ಲಿಂದ ಬೆಂಗಳೂರಿಗೆ ಅಥವಾ ಬೇರೆ ದೇಶಗಳಿಗೆ ಹೋಗ್ತಿದ್ದಾರೆ ಅಂದ್ರೆ ಎಲ್ಲರಿಗೂ ದುಃಖ ಆಗುತ್ತಲ್ವ. ಅಲ್ಲಿ ಹೇಗಿರ್ತಾರೋ ಅಲ್ಲಿ ಊಟ ಸರಿಯಾಗಿರುತ್ತೋ, ಅಥವಾ ಅವ್ರಿಗೆ ಇರೋದಕ್ಕೆ ಜಾಗ ಸರಿಯಾಗಿರುತ್ತೋ, ಒಳ್ಳೆ ಫ್ರೆಂಡ್ಸ್ ಸಿಗ್ತಾರ, ನಾನಾ ರೀತಿಯ ಚಿಂತೆ, ದುಃಖ. ಸ್ವಲ್ಪ ಇಷ್ಟು ವರ್ಷ ಎಷ್ಟು ದಿನ ನಮ್ಮ ಜೊತೆ ಇತ್ತು, ಈಗ ದೂರ ಹೋಗ್ತಾ ಇದ್ದಾರೆ ಅಂದಾಗ ಬೇಜಾರಾಗುತ್ತೆ ಅಲ್ವಾ? ಸಾಧಾರಣವಾಗಿ ಎಲ್ಲರಿಗೂ ಬೇಜಾರಾಗುತ್ತೆ. ಅದೇ ರೀತಿಯಾದಂಥ ಒಂದು ಪರಿಸ್ಥಿತಿ ಇದು. ಶಿಷ್ಯರಿಗೆ ಪ್ರಭು ಯೇಸು ಹೇಳ್ತಾ ಇದ್ದಾರೆ, ನಾನು ಇರೋದಿಲ್ಲ ಮುಂದೆ ನಿಮ್ಮ ಜೊತೆ, ನಾನು ಕಳಿಸಿದ ಆತನ ಬಳಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲರಿಗೂ ದುಃಖ ಭರಿತರಾಗುತ್ತೆ. ಶುಭ ಸಂದೇಶದಲ್ಲಿ ಹೇಳುತ್ತೆ, ಪ್ರೇಷಿತರು ದುಃಖ ಭರಿತರಾದರು, ಶೋಕ ತಪ್ತರಾದರು. ಯಾಕಂದ್ರೆ ಇಷ್ಟು ವರ್ಷ 3 ವರ್ಷಗಳ ಕಾಲ ಅವರು ಒಂದಿಗಿದ್ದು ಊಟ ಮಾಡಿ ಒಟ್ಟಿಗೆ ತಿರುಗಾಡಿ ನಾನಾ ಬೀದಿಗಳಿಗೆ ಹೋಗಿ ಪ್ರಚಾರ ಮಾಡಿ ಎಲ್ಲ ಬಂದಿದ್ದಂತ ಯೇಸು ಇನ್ನು ಮುಂದೆ ಇರಲ್ಲ. ನಾನಾ ರೀತಿಯಾದಂತಹ ಪವಾಡಗಳನ್ನು ಮಾಡಿದಂಥ ಪ್ರಭು ಯೇಸು ಇನ್ನು ಮುಂದೆ ಅವ್ರ ಜೊತೆ ಇರಲ್ಲ. ಒಂದು ರೀತಿಯಾದಂಥ ದುಃಖ 3 ವರ್ಷದ ನಂತರ ಅವರು ಹೋಗ್ತಾ ಇದ್ದಾರೆ ಆಗಲಿಕ್ಕೆ. ಈ ಸಂದರ್ಭವನ್ನು ನಾವು ಸರಿಯಾಗಿ ನೋಡಿದರೆ ಪ್ರಭು ಯೇಸು ಏನೋ ಹೇಳಕ್ ಬರ್ತಿದ್ದಾರೆ, ಆದರೆ ಪ್ರೇಷಿತರು ಅವರದೇ ಆದಂಥ ಒಂದು ಚಿಂತೆಯಲ್ಲಿ ಮಗ್ನರಾಗಿದ್ದಾರೆ, ಅವರದೇ ಆದಂಥ ಯೋಚನೆಗಳು. ಪ್ರಭು ಯೇಸು ಹೇಳ್ತಾ ಇದ್ದಾರೆ, ನಾನು ಹೋಗಿ ನಿಮ್ಮನ್ನು ಒಂಟಿಯಾಗಿ ಬಿಡೋದಿಲ್ಲ, ಒಬ್ಬ ಪೋಷಕರನ್ನ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅದಕ್ಕೆ ಅವರು ಕಿವಿಗೊಡ್ತಾ ಇಲ್ಲ. ಅವರ ಮನಸ್ಸು ಆಲ್ರೆಡಿ ಯಾವುದ್ರ ಮೇಲಿದೆ? ನಮ್ಮಿಂದ ದೂರ ಹೋಗ್ತಾ ಇದ್ದಾರೆ ಅನ್ನೋ ಚಿಂತೆಯಲ್ಲಿ ಮುಳುಗ್ಬಿಟ್ಟಿದ್ದಾರೆ. ಮುಂದೆ ಏನು ಹೇಳಕ್ ಬರ್ತಿದ್ದಾರೆ ಅನ್ನೋದನ್ನ ಕೇಳಿಸ್ಕೊತಾ ಇಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಕೆಲವು ದಿನಗಳ ಹಿಂದೆ ದಿಗ್ಡಿಗಲ್ ತಮಿಳುನಾಡಿನಲ್ಲಿರುವ ಮಧುರೈ ಪಕ್ಕದಲ್ಲಿರುವ ಒಂದು ಡಿಸ್ಟ್ರಿಕ್ಟ್ ನಾನು ಹೋಗಿದ್ದೆ. ಅಲ್ಲಿ ನನ್ನ ಕಂಪನಿ ಅಂದ್ರೆ ನನ್ನ ಸಹೋದರನ ಯಾಜಕ ದೀಕ್ಷೆ ಇತ್ತು. ನನ್ನ ಕಂಪನಿ ನನ್ನ ಜೊತೆ ಒಬ್ಬ ಯಾಜಕ ದೀಕ್ಷೆ ಇತ್ತು. ಆ ಯಾಜಕ ದೀಕ್ಷೆಯ ಎಲ್ಲ ವಿಧಿಗಳು ಮುಗಿದ ನಂತರ ಊಟದ ಸಮಯದಲ್ಲಿ ನಾನು ಸಹ ಪಂಕ್ತಿ ಸಾಲಿನಲ್ಲಿ ನಿಂತು ಊಟಕ್ಕೆ ನಿಂತಿದ್ದೆ. ಒಂದು ಅಮ್ಮ ಬಂದರು, ಫಾದರ್ ನಿಮಗೆ ತಮಿಳು ಬರುತ್ತಾ ಅಂದ್ರೆ ಬರುತ್ತೆ, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು, ಊಟ ತಗೊಂಡ್ಬರಲ್ಲ, ನೀವು ಊಟ ತಗೊಂಡು ಕೂತು ಮಾತಾಡೋಣ. ಸರಿ, ನಾವು ಇಬ್ಬರು ಊಟ ತಗೊಂಡ್ವಿ, ಕೂತ್ಕೊಂಡ್ವಿ. ಅವರು ಮಾತಾಡೋದು ಸ್ಟಾರ್ಟ್ ಮಾಡಿದ್ರು. ಆದರೆ ಅವರ ಕುಟುಂಬದ ಬಗ್ಗೆ ಹಲವಾರು ರೀತಿಯ ಚಿಂತೆಗಳು, ಗಂಡ ಹೀಗೆ, ಮನೆ ಮಕ್ಕಳು ಈ ಥರ ತುಂಬಾ ದುಃಖಭರಿತವಾದಂಥ ಒಂದು ಪರಿಸ್ಥಿತಿ, ಅವರ ವೃತ್ತಿ ಜೀವನ ಎಲ್ಲವನ್ನ ಹೇಳ್ಕೊತಾ ಇದ್ರು. ಅವರು ಒಂದು ಪ್ಯಾರಾಗ್ರಾಫ್ ಕಂಪ್ಲೀಟ್ ಮಾಡಿರ್ಬೋದು, ಒಂದು 4-5 ಲೈನ್. ಅಷ್ಟರಲ್ಲಿ ನಾನು ಯಾಕಂದ್ರೆ ಟೈಮ್ ಇಲ್ಲ, ನೆಕ್ಸ್ಟ್ ನಾನು ಹೊರಡಬೇಕು ಅಲ್ಲಿಂದ, ನನಗೆ ಬಸ್ ಇದೆ 9:30ಗೆ. ಸೊ ಅದರಿಂದ ಅವ್ರ ಹತ್ರ ಜಾಸ್ತಿ ಹೊತ್ತು ಮಾತಾಡಬೇಕು. ಅವ್ರಿಗೆ ಹೇಳ್ತಾ ಇದ್ದಂಗೆ ಅರ್ಥ ಆಯ್ತು ಏನು ಹೇಳಕ್ ಬರ್ತಿದ್ದಾರೆ ಅಂತ. ಸೊ ಅವ್ರು ಕಂಪ್ಲೀಟ್ ಮಾಡೋದಕ್ಕಿಂತ ಮುಂಚೆ ಅಂದ್ರೆ ಅವರ ವಿಷಯನ ಹೇಳಿ ಮುಗಿಸೋದಕ್ಕೆ ಮುಂಚೆ ನಾನು ಹೇಳ್ತೆ, ನೋಡಮ್ಮ ಈ ಥರ ಇದೆ, ಈ ವಿಷಯಗಳು ಈ ಥರ ಎಲ್ಲ ಮನೆಗಳು ಇರ್ತಾರೆ. ನಾನು ಒಂದು ಜಸ್ಟ್ ಅಡ್ವೈಸ್ ಕೊಡೋದು ಸ್ಟಾರ್ಟ್ ಮಾಡಿದೆ. ಅವರಿಗೆ ಏನು ಮಾಡಬೇಕು ಅನ್ನೋ ಒಂದು ಸಲಹೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಆ ಅಮ್ಮ ನಾನು 2 ಮಾತು ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ, ನೋಡಮ್ಮ ಈ ಥರ ಅಂತ ಹೇಳಿದ್ರೆ ಫಾದರ್ ಸರಿ ಬಿಡಿ, ನೀವು ಊಟ ಕಂಪ್ಲೀಟ್ ಮಾಡಿ, ನೀವು ನಾನು ಹೋಗ್ತೀನಿ. ನಾನು ಮಾಸ್ಟರ್ ಐತಿ, ನಾನು ಹೇಳೋದಕ್ಕೆ ನಾನು ಪೂರ್ತಿ ಮಾಡೋದಕ್ಕೆ ಮುಂಚೆನೇ ಕೇಳಿಲ್ವಲ್ಲ, ನಿಮ್ಗೆ ಬೇಜಾರಾಯ್ತಾ ಫಾದರ್? ನೀವು ಹೇಳೋಕ್ಕೆ ಬಂದಿದ್ದ ನಾನು ಕೇಳಲಿಲ್ಲ ಪೂರ್ತಿಯಾಗಿ, ನಾನು ಹೇಳಕ್ಕೆ ಬಂದಿದ್ದ ನೀವು ಪೂರ್ತಿಯಾಗಿ ಕೇಳಲಿಲ್ಲ, ನಾನು ಹೇಳೋಕ್ಕಿಂತ ಮುಂಚೆ ನೀವೇ ಚೆಕ್ ಮಾಡ್ಬಿಟ್ರಿ, ಆದರೆ ಅಡ್ವೈಸ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರಿ. ನನ್ನ ಮನಸ್ಸಲ್ಲಿದ್ದ ಭಾರನ
ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಬಂದೆ. ನೀವೇನೋ ಸೊಲ್ಯೂಷನ್ ಕೊಟ್ಟು ನಾನು ಅದನ್ನು ಸರಿ ಮಾಡ್ಕೋಬೇಕು ಅಂತ ನಾನು ಬರಲಿಲ್ಲ. ನನ್ನ ಮನಸ್ಸಲ್ಲಿ ಭಾರ ಯಾಕೆ ನಮ್ಮ ಹತ್ರ ಹೇಳ್ಕೋಬೇಕು ಅಂತ ಬಂದರೆ ಕೇಳೋ ತಾಳ್ಮೆ ನಿಮಗಿಲ್ಲ ಅಂತೇಳಿ ಹೋಗ್ಬಿಟ್ಟು. ಪ್ರೀತಿಯ ಸಹೋದರ ಸಹೋದರರೇ, ಪ್ರತಿಯೊಬ್ಬ ಮನುಷ್ಯ ನಮ್ಮ ಹತ್ರ ಬರೆದು ಅವರ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಅವ್ರು ಏನು ಹೇಳಕ್ ಬರ್ತಾರೆ, ಕೇಳೋ ತಾಳ್ಮೆ ನಮಗಿರಲ್ಲ. ಅವರು ಏನು ಹೇಳಕ್ ಬರ್ತಿದ್ದಾರೆ ಅಂತ ಹೇಳೋದಕ್ಕಿಂತ ಮುಂಚೆ ನಾವೇ ಜಡ್ಜ್ ಮಾಡಿರ್ತೀವಿ. ಓ ಇದೇ ಹೇಳಕ್ ಬರ್ತಿದ್ದಾರೆ, ಹಿಂಗೆ ಮಾಡಕ್ ಬರ್ತಿದ್ದಾರೆ, ಸರಿ ಆಯ್ತು ನಮ್ದು ಉತ್ತರ ಇಮಿಡಿಯೇಟ್ ಜಂಪ್ ಮಾಡ್ತೀವಿ ಮಾತಾಡೋದಕ್ಕೆ. ತಾಳ್ಮೆಯಾಗಿ ಆಲಿಸುವ ಶಕ್ತಿ ನಮ್ಮಲ್ಲಿಲ್ಲ. ಅದಾದ ನಂತರ ಕೆಲವು ದಿನಗಳ ಹಿಂದೆ ಇಲ್ಲಿಗೆ ಮೈಸೂರಿಗೆ ಬಂದು ಮತ್ತೆ ನಾನು 3 ದಿನಗಳ ಸತ ಜೋಸೆಫರ ನವೇನಾದಲ್ಲಿ ಪ್ರೀಚಿಂಗ್ ಪ್ರಚಾರ ಮಾಡಿ ಎಲ್ಲ ಮುಗಿಸಿ ನಾನು ಹೋಗ್ತಾ ಇದ್ದೆ. ಬಸ್ ಎಲೆಕ್ಟ್ರಿಕ್ ಬಸ್ ಇರುತ್ತಲ್ಲ, ಇಲ್ಲಿಂದ ಬ್ಯಾಂಗ್ಳೂರಿಗೆ ಥ್ರೂ ಬಸ್ ಹೋಗ್ತಾ ಇದ್ದೆ. ಅದೇ ಬಸ್ಸಲ್ಲಿ ಇನ್ನೊಬ್ಬ ವ್ಯಕ್ತಿ ನನ್ನ ಪಕ್ಕದಲ್ಲಿ ಕೂತ್ಕೊಂಡಿದ್ದ. ಅವ್ರು ಯಾರು ಅಂತ ಗೊತ್ತಿಲ್ಲ, ಬಟ್ ಇಬ್ಬರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ಮಾತ್ರ ನಡೆದಿದ್ದ ವಿಷಯ ನೆನಪಿತ್ತು. ಸೊ ಅವ್ರು ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ಒಂದೇ ಮಾತಾಡ್ತಿದ್ದೆ, ಕೇಳಿಸ್ಕೊಳ್ತಾರೆ. ಅವ್ರು ಹೇಳ್ತಾ ಇದ್ರು, ನಮ್ಮ ಇಡೀ 2 ಗಂಟೆಯ ಪಯಣದಲ್ಲಿ ಅವ್ರು ಮಾತಾಡ್ತಾನೆ ನಾನು ಹೀಗೆ ನನ್ನ ಕುಟುಂಬ ಹೀಗೆ ಎಲ್ಲ ಹೇಳ್ಕೊತಾರೆ, ಎಲ್ಲ ಹೇಳ್ತಾರೆ. ಬಸ್ಸಿಂದ ಇಳಿದ ಮೇಲೆ ಮೆಜೆಸ್ಟಿಕ್ ಅಲ್ಲಿ ಅವ್ರು ಹೇಳಿದ್ರು, ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು, ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು. ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತಾಡೋದು. ನಾನು ಒಂದೇ ಒಂದು ಮಾತಾಡಿಲ್ಲ. ಅವ್ರು ಹೇಳೋದಕ್ಕೆಲ್ಲ ಸರಿ ಓಕೆ. ಆದರೆ ಅವ್ರು ಹೇಳಿದ ಮಾತು, ಇಟ್ ವಾಸ್ ನೈಸ್ ಟಾಕಿಂಗ್ ಟು ಯು, ತುಂಬ ಚೆನ್ನಾಗಿತ್ತು ನಿಮ್ಮ ಜೊತೆ ಮಾತನಾಡಿದ್ದು. ಪ್ರೀತಿಯ ಸಹೋದರ ಸಹೋದರರೇ, ಆಲಿಸುವ ಕಿವಿಗಳು ಅಥವಾ ಆಲಿಸುವ ಹೃದಯವನ್ನು ಇಲ್ಲಿ ಎಲ್ಲರೂ ಅಪೇಕ್ಷಿಸುತ್ತಾರೆ. ನಾವು ತುಂಬ ಅಡ್ವೈಸ್ ಕೊಡ್ಬೋದು, ಎಲ್ಲರೂ ಅಡ್ವೈಸ್ ಕೊಡ್ತಾರೆ. ಇವತ್ತು ಯಾಕೆ ಅಡ್ವೈಸ್ ಕೊಡೋಲ್ಲ ಹೇಳಿ? ಚಿಕ್ಕ ಮಗು ಹತ್ರ ಹೋಗಿ ಹೇಳಿ, ಅವರು ಅಡ್ವೈಸ್ ಕೊಡ್ತಾರೆ. ಯಾರು ಸಲಹೆ ಕೊಡೋಲ್ಲ ಹೇಳಿ? ಎಲ್ಲರೂ ಕೊಡ್ತಾರೆ. ಆದರೆ ಒಬ್ಬರು ಮಾತನಾಡಬೇಕಾದ್ರೆ ಅವರನ್ನು ಆಲಿಸುವ ಒಂದು ತಾಳ್ಮೆ, ಆ ಸಹನೆ ನಮ್ಮಲ್ಲಿಲ್ಲ, ಆ ಪ್ರೀತಿಯ ಒಂದು ಹೃದಯ ನಮ್ಮಲ್ಲಿಲ್ಲ. ಏನೋ ಹೇಳಕ್ಕೆ ಬರ್ತಿದ್ದಾರೆ, ಅವ್ರು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು, ಏನೋ ಹೇಳಕ್ಕೆ ಬರ್ತಿದ್ದಾರೆ ಅನ್ನೋ ಪ್ರಜ್ಞೆ ನಮಗಿಲ್ಲ. ಇಂದಿನ ಶುಭ ಸಂದೇಶ ನಮಗೆ ನೆನಪಿಸ್ತಿರೋದು ಅದೇ. ನಮ್ಮ ಪ್ರಾರ್ಥನೆಯಲ್ಲೂ ಸಹ ನಮ್ಮ ವ್ಯಕ್ತಿತ್ವ ಅದೇ ಆಗಿದೆ. ಯಾವಾಗಲೂ ನಾವೇ ಏನೋ ಮಾತಾಡಬೇಕು. ಅಪ್ಪ ತಂದೆ, ನನ್ನ ಕುಟುಂಬದಲ್ಲಿ ಇದೆ, ನನ್ನ ಗಂಡ ಹಿಂಗೆ ಮಾಡ್ತಿದ್ದಾರೆ, ನನ್ನ ಮಕ್ಳು ಹಿಂಗೆ ಮಾಡ್ತಿದ್ದಾರೆ, ನನ್ನ ಮಾತು ಕೇಳ್ತಿಲ್ಲ, ನೋಡಿ ನನಗೆ ಇಷ್ಟು ಸಾಲ ಇದೆ, ನನಗೆ ಆ ಪ್ರಾಬ್ಲಮ್, ನನಗೆ ಇವ್ರು ತೊಂದರೆ ಕೊಡ್ತಿದ್ದಾರೆ. ಬರೀ ನಮ್ಮದೇ ಚಿಂತೆ. ಪ್ರಾರ್ಥನೆಯಲ್ಲೂ ಸಹ ಎಡೆ ಬಿಡದೆ ನಾವೇ ಮಾತಾಡ್ತಾ ಇದ್ದೀವಿ. ಆತನ ಮಾತಿಗೆ ನಮ್ಮ ಕಿವಿಗಳಿಲ್ಲ. ಪ್ರೀತಿಯ ಸಹೋದರ ಸಹೋದರರೇ, ಇದು ಪ್ರಭು ಯೇಸು ಮತ್ತೊಮ್ಮೆ ನಮ್ಗೆ ಹೇಳ್ತಾ ಇದ್ದಾರೆ, ನಾನು ಹೇಳೋದನ್ನ ಪೂರ್ತಿಯಾಗಿ ಕೇಳಿ, ಪ್ರೇಷಿತರಂತೆ ಆಗಬೇಡಿ. ದುಃಖ ಆಗುತ್ತೆ, ಹೌದು, ಅಗಲ್ಬೇಕಾದ್ರೆ ಒಬ್ಬ ಮನುಷ್ಯ ಹೋಗ್ಬೇಕಾದ್ರೆ ದುಃಖ ಆಗುತ್ತೆ. ಆದರೆ ಅದು ನಮ್ಮ ಹಿತಕ್ಕಾಗಿ. ಅದನ್ನೇ ಹೇಳಿದೆ, ನಾನು ಅಗಲುವುದು ನಿಮ್ಮ ಹಿತಕ್ಕಾಗಿ. ಅವ್ರು ಹೋದ್ರೆ ಒಬ್ಬ ಪೋಷಕ ಬರೋದು, ನಮಗೊಬ್ಬ ಮಾರ್ಗದರ್ಶಕ ಅಲ್ಲ. ಅದನ್ನೇ ಇಂದು ಪ್ರಭು ಯೇಸು ನಮಗೆ ನೆನಪಿಸ್ತಿದ್ದಾರೆ. ನಿಮ್ಮ ಜೀವನದಲ್ಲಿ, ನಿಮ್ಮ ದೈನಂದಿನ ಜೀವನದಲ್ಲಿ ನೀವು ಒಬ್ಬರನ್ನೊಬ್ಬರು ಆಲಿಸಿ, ಒಬ್ಬರ ಮಾತಿಗೆ ಬೆಲೆ ಕೊಟ್ಟು ಕೇಳಿ, ಗಮನ ಇಟ್ಟು ಕೇಳಿ, ಪ್ರೀತಿಯಿಂದ ಕೇಳಿ, ಇಲ್ಲಿಂದ ಕೇಳಿ, ಹೃದಯದಿಂದ. ಇಲ್ಲಿಂದ ಬರೀ ಇಲ್ಲಿಂದ ಅವ್ರೇನೋ ನನಗೇನೋ ಮಾಡೋದು ಪ್ಲಾನ್ ಮಾಡಿದ್ದಾರೆ, ಅವ್ರೇನೋ ನಾನು ಎಲ್ಲೋ ಸಿದ್ಧಾಂತಕ್ಕೆ ಮಾತಾಡ್ತಿದ್ದಾರೆ ಅಂತ ಆಲೋಚನೆಗಳು. ಪ್ರೀತಿಯಿಂದ ದೇವರಲ್ಲಿ ವಿಶ್ವಾಸವಿಟ್ಟು ಆಲಿಸಿರಿ. ಅದೇ ರೀತಿ ಆ ವ್ಯಕ್ತಿತ್ವ ನಮ್ಮ ಪ್ರಾರ್ಥನಾ ಜೀವನದಲ್ಲೂ ಸಹ ಬರಬೇಕು ಅಂತ ಹೇಳ್ತಿದ್ದಾರೆ. ಆಲಿಸಿ. ಪ್ರಭು ಯೇಸುವಿನೊಂದಿಗೆ ಮಾತನಾಡುವಾಗ ನಾನು ಕೇಳಿದೆ, ಎಲ್ಲರೂ ಮಾತನಾಡ್ತೀರಾ ಅಂತ. ಮಾತನಾಡಬೇಕಾದ್ರೆ ಆ ಪವಿತ್ರಾತ್ಮರು ಏನನ್ನ ನಮಗೆ ಹೇಳೋದಕ್ಕೆ ಇಷ್ಟಪಡ್ತಿದ್ದಾರೆ ಅಂತ ಆಲಿಸಲು ಪ್ರಯತ್ನ ಪಡಿ. ಅದನ್ನೇ ನಮ್ಮ ಪ್ರಭು ಯೇಸು ನಮಗೆ ಹೇಳ್ತಿದ್ದಾರೆ, ಆಲಿಸಿ. ಬರೀ ನಿಮ್ಮದೇ ದುಃಖದಲ್ಲಿ, ನಿಮ್ಮದೇ ಸಂತೋಷದಲ್ಲಿ, ನಿಮ್ಮದೇ ಆದ ಜಂಜಾಟದಲ್ಲಿ ಮುಳುಗಿರಬೇಡಿ. ನಾನೇನು ಹೇಳಕ್ಕೆ ಬರ್ತಿದ್ದೀನಿ ನನ್ನ ಸ್ವಲ್ಪ ಕೇಳಿ. ನಿಮ್ಮ ಜೀವನ ಚೆನ್ನಾಗಿದೆ. ನಿಮ್ಮ ಜೀವನಕ್ಕೆ ಬೇಕಾದಂಥ ಆದರ್ಶವನ್ನ ಅಥವಾ ಮಾರ್ಗದರ್ಶನವನ್ನ ನಾನು ನನ್ನ ಪವಿತ್ರಾತ್ಮರ ಮೂಲಕ ಕಳಿಸುತ್ತೇನೆ. ನನ್ನೊಂದಿಗೆ ಮಾತನಾಡಿ, ಬೇಡ ಅಂತ ಹೇಳಿದ್ರೆ ಎಲ್ಲರೂ ಹೇಳಬೇಕು. ನನಗೆ ಆಲ್ರೆಡಿ ಎಲ್ಲ ಗೊತ್ತಿದೆ, ನಿಮ್ಮ ಸಮಸ್ಯೆಗಳೇನು, ನಿಮ್ಮ ತೊಂದರೆಗಳೇನು ಅಂತ. ನಾನೇನು ಹೇಳಕ್ಕೆ ಬರ್ತಾ ಇದ್ದೀನಿ, ಅದಕ್ಕೆ ಕೇಳಿ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ದೈನಂದಿನ ಜೀವನದಲ್ಲಿ ನಮ್ಮ ಸಹೋದರ ಸಹೋದರರೊಂದಿಗೆ ಹಾಗೂ ನಮ್ಮ ದೇವರೊಂದಿಗೆ ಆಲಿಸುವಂತಹ ಹೃದಯವನ್ನು ಬೆಳೆಸಿಕೊಳ್ಳೋಣ. ಆ ಪವಿತ್ರಾತ್ಮರು ನಮಗೆ ಏನನ್ನ ಹೇಳಕ್ಕೆ ಬರ್ತಿದ್ದಾರೆ ಅಂತ ಕೇಳೋಣ. ನಮ್ಮ ಜ್ಞಾನ, ನಮ್ಮ ವಿದ್ಯೆ ಇದನ್ನೆಲ್ಲ ಸ್ವಲ್ಪ ಬದಿಗೊತ್ತಿ ಆ ಪ್ರಭು ಕ್ರಿಸ್ತರ ಆತ್ಮ ನಮಗೆ ಹೇಳಕ್ಕೆ ಬರ್ತಿದೆ ಅಂತ ಕೇಳೋಣ. ಪವಿತ್ರಾತ್ಮರ ಒಂದು ಆಗಮನಕ್ಕಾಗಿ ಪಂಚಶತಮ ಹಬ್ಬದಕ್ಕೆ ನಮ್ಮನೆ ತಯಾರಿಸಿಕೊಳ್ಳುವಾಗ ನಮಗಿಂದ ನೀಡುವ ಸಂದೇಶ ಇಷ್ಟೇ. ಆಲಿಸುವ ಹೃದಯಗಳಾಗುವ, ಆಲಿಸುವ ಕಿವಿಗಳಾಗುವ.
ಕೊಡುತ್ತಾರೆ. ದೇವರ ಆಶೀರ್ವಾದಕ್ಕಾಗಿ ಸಿದ್ಧರಾಗುವಾಗ ಪ್ರಾರ್ಥಿಸೋಣ. ಕರ್ತರೇ, ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಶಿಲುಬೆ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಅದರಿಂದ ರಕ್ಷಣೆಯ ಫಲವನ್ನು ಅನುಭವಿಸುವಂತೆ ಮಾಡಿರಿ. ಪಿತ ದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.